ಸೊ ಇದ್ರ ಮೇಲೆ ಏನೇ ಹೊಡಿದ್ರು ಗಾಡಿ ಬೋನಸ್ಸು. ಸೊ ಮೈಲೇಜ್ಗಂತ ಕನ್ಸಿಡರ್ ಮಾಡ್ತಾರೆ ಅವ್ರ ಗಾಡಿನ, ಡೆಫಿನೆಟ್ಲಿ ಕನ್ಸಿಡರ್ ಮಾಡಿ. ಮೈಲೇಜಲ್ಲಿ ಒಳ್ಳೆ ಗಾಡಿ ಇದು. ಎಂಜಾಯ್ ಎವ್ರಿ ಮೂಮೆಂಟ್ ಬಿಕಾಸ್ ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಅಪ್ಪು ಅಣ್ಣ, ಲವ್ ಯು, ಆಲ್ವೇಸ್ ಲವ್ ಯು. ಒಂಚೂರು ಚೆಲ್ಬೇಡ. ಮಸ್ತಾಣವ್ ನೀನು ನೋಡು. 98, 99 ಪೆಟ್ರೋಲ್ ಖಾಲಿ ಫೀಲ್ ಆಯಿತು. ಪೆಟ್ರೋಲ್ ಒಂದು ಬಾಟ್ಲು 1 ಲೀಟ್ರ್ ಪೂರ್ತಿ ಎಕ್ಸಾಕ್ಟ್ 1 ಲೀಟ್ರ್ ಹಾಕ್ಸ್ಕೊಳೋಣ. ಥ್ಯಾಂಕ್ಸ್ ಅಣ್ಣ. 1 ಲೀಟ್ರ್ ಹಾಕೋಣ. ಸೊ 1 ಲೀಟ್ರ್ ಪೆಟ್ರೋಲು ಹಣ ಆಗೈತೆ. ಸೊ ಹೊರಡೋಣ ಬನ್ನಿ. 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯಿತು. ಫೈನಲಿ ಇವತ್ತು ಮೈಲೇಜ್ ಟೆಸ್ಟ್ ಮಾಡೇ ಬಿಡೋದೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ. ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮೈಲೇಜ್ ಟೆಸ್ಟು, F-Z ವರ್ಷನ್ 4ದು ಮೈಲೇಜ್ ಟೆಸ್ಟು. ಸೊ ಎಲ್ಲರೂ ಹೇಳ್ತಾರೆ ಕಂಪ್ನಿ ಕ್ಲೈಮ್ ಮಾಡೋದು ಒಂದು ಅರೌಂಡ್ 45 to 50 ಕಿಲೋಮೀಟರ್ ಹೋಗುತ್ತೆ ಅಂತ. ಆ್ಯಂಡ್ ಓನರ್ಶಿಪ್ ರಿವ್ಯೂ ಕೇಳೋದಾದರೆ 50ವರೆಗೂ ಹೋಗುತ್ತೆ ಅಂತ ಅಂತಾರೆ. ಸೊ ನನಗಂತೂ ಗೊತ್ತಿಲ್ಲ, ಇದುವರೆಗೂ ನೋಡಿಲ್ಲ. ನನ್ನ ಇದರಲ್ಲಿ ಟೆಸ್ಟ್ ಮಾಡಿದ್ರೆ 36 ಕಿಲೋಮೀಟ್ರ್ ತೋರಿಸ್ತಿತ್ತು. ಬಟ್ ನನಗೆ ಜಾಸ್ತಿ ಕೊಡುತ್ತೆ ಅನ್ನಿಸ್ತೈತೆ. ಸೊ ನೋಡಬೇಕು. ಸೊ ಇವತ್ತು ಫೈನಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಮೈಲೇಜ್ ಕೊಡುತ್ತೆ ನಮ್ಮ ಗಾಡಿಗೆ 1 ಲೀಟ್ರ್ ಪೆಟ್ರೋಲ್ಗೆ. ಎಕ್ಸಾಕ್ಟ್ 1 ಲೀಟ್ರ್ ಹಾಕ್ಸ್ಕೊಂಡಿದ್ದೆ, 103 ರೂಪಾಯಿ ಆಯಿತು. ಅರೌಂಡ್ 70-80ನಾಗೆ ಓಡಿಸ್ತೀನಿ ಗಾಡಿನ. ಸೊ ಈ ಸ್ಪೀಡ್ ಟೆಸ್ಟಲ್ಲೇ ನಮಗೆ ಪೆಟ್ರೋಲ್ ಮೈಲೇಜ್ ಎಷ್ಟು ಅಂತ ಗೊತ್ತಾಗುತ್ತೆ. ಮಳೆ ಬರ್ತಾ ಇದೆ, ಸೊ ಕ್ಯಾಮ್ರಾ ಮೇಲೆ ನಿಧಾನಕ್ಕೆ ಒಂದೊಂದೇ ನೀ ಕುಂತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅವಾಗ ನೋಡ್ಕೊತಾ ಇರಬೇಕಾಗುತ್ತೆ. ಪೆಟ್ರೋಲ್ ಖಾಲಿ ಫೀಲ್ ಆಯಿತು. ನೋಡಿ ಅಲ್ಲಿ ವಾರ್ನಿಂಗ್ ಸಿಗ್ನಲ್ ಬರ್ತೈತೆ. ಇಲ್ಲಿ ಲೈಟ್ ಆಗೋ 90 ಹೋದರೆ ವಾರ್ನಿಂಗ್ ಸಿಗ್ನಲ್ ಬರ್ತೈತೆ ನೋಡಿ. 100 ಹೋಯ್ತು ಅಂದರೆ ಅಲ್ಲಿ ಲೈಟ್ ಆನ್ ಆಗುತ್ತೆ, ಕಮ್ಮಿ ಮಾಡ್ಕೊಳ್ಳಿ ಅಂತ. ಇವಾಗ ಗಾಡಿ ಸ್ವಲ್ಪ ಗಾಳಿಗೆ ಓಬಲ್ ಆಗೋ ಸ್ಟಾರ್ಟ್ ಆಗುತ್ತೆ. ನೈಂಟಿ 80 ಅಲ್ಲೆಲ್ಲ ಆರಾಮಾಗಿರುತ್ತೆ ಗಾಡಿ, ಅಷ್ಟೊಂದೇನು ಇಟ್ಕೊಡಲ್ಲ. 100 ಟಚ್ ಆಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗ್ತೀನಿ ಅಂತಂದರೆ ಅವಾಗ ಸ್ವಲ್ಪ ಗಾಡಿ ಹೋಗಲ್ಲ, ಅವಾಗ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ವೆಬ್ಸೈಟಲ್ಲಿ ಲೈಕ್ ನೆಗೆಟಿವ್ ವರ್ಷನ್ ಅದು. ಸೊ ಅದೊಂದು ಡ್ರಾಬ್ಯಾಕ್ ಇದು ಇದರಲ್ಲಿ. ಆ್ಯಂಡ್ ಇದೆಲ್ಲ ಲೈಕ್ ಫೈಬರು. ಆ್ಯಂಡ್ ಫೈಬರಲ್ಲಿ ಕ್ವಾಲಿಟಿ ಇನ್ನೊಂದು ಸ್ವಲ್ಪ ಕೊಡ್ಬೋದಿತ್ತು ಅಂದ್ಕೊತೀನಿ. ಅರೌಂಡ್ 160-170ವರೆಗೂ ಆಗುತ್ತೆ ಬೈಕಿದು. ಆಕ್ಸೆಸರೀಸ್ ಎಲ್ಲ ತೋರಿಸೋದು ಎಲ್ಲಿಗಣ
ಯಲಹಂಕ ಏನು ಗುರು ಡ್ರಾಪ್ ಕೇಳ್ತಾರೆ ಅಂದರೆ ಇಲ್ಲೇ ಎಲ್ಲ ಪಕ್ಕದಲ್ಲೇ ಅಂದ್ಕೊಂಡ್ರೆ ಯಲಹಂಕ ಅಂತ ಡೈರೆಕ್ಟ್. ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ನೋಡ್ರಿ, ಜೈ ಆಂಜನೇಯ. ಗೊತ್ತಿಲ್ಲ ಇನ್ನೂ ಎಲ್ಲಿವರೆಗೂ ಹೋಗುತ್ತೆ ಅಂತ. ಗಾಡಿ ಏನ್ ತಗೊಳಕ್ ಸ್ಟಾರ್ಟ್ ಆಗೈತೆ ಆಗ್ಲೇ. ಬಿಡ್ಬೇಕಾ? ಅಲ್ಲ ಐತೆ ಪೆಟ್ರೋಲು. ಸೊ ಫೈನಲಿ 169.5 ಕಿಲೋಮೀಟ್ರು ಇನ್ನೂ ಹೋಗ್ತೈತೆ ಗುರು. ಎಷ್ಟೈತೆ ಫುಲ್ಲು ಖಾಲಿ ಆಗೋಗ್ಬಿಡ್ಲಿ. 0 0 0 0 0. ಹಾಂ, ಫೈನಲಿ ಗಾಡಿ ನಿಲ್ತು. ಅರೌಂಡ್ 169.7 ಕಿಲೋಮೀಟ್ರು. ಇವಾಗ ರೀಸೆಟ್ ಮಾಡೋಣ. 0. ಇದು ಸ್ವಲ್ಪ ಹಾಕೋಣ. ಒಂಚೂರು ಚೆಲ್ಬೇಡ. ಮಸ್ತಾಣೋ ನೀನು. ಪೆಟ್ರೋಲ್ ಆಗೋ ಕಲೆ ಹೇಳ್ಕೊಟ್ಬಿಟ್ಟೆ ನೀನು ಇವತ್ತು ನನಗೆ. ಇಲ್ಲ, ಕಟ್ ಮಾಡ್ಬಿಟ್ಟೆಲ್ಲ ಇಟ್ಕೊಂತ ಇದ್ದೀವಿ ನಾವು. ಬಿಸಾಕ್ಬಿಡು ಬಿಸಾಕು. ಇಲ್ಲ ಇಲ್ಲ ಬೇಡ. ಗಾಡಿ ಮೈಲೇಜ್ ಟೆಸ್ಟ್ ಮಾಡ್ತಾ ಇದ್ದೆ. ಆಯ್ತು ಅಣ್ಣ, 1.5 ತಿಂಗಳು 2 ತಿಂಗಳಾಯ್ತು. ಅದೇ ನೋಡ್ಬೇಕು ಇವತ್ತು. ಹಾಂ, ಎಕ್ಸಾಕ್ಟ್ 1 ಲೀಟ್ರು. ಹಾಂ, ಚೆನ್ನಾಗೈತೆ, ಸ್ಮೂತಾಗಿ ಹೋಗುತ್ತೆ. ಆಗಲೇ ಒಂದು 3-4 ರೈಡ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಆಗೈತೆ. ಅರೌಂಡ್ 18 ಹೋಗ್ತೀನಿ. 70-18 ನೋಡ್ತೀನಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಇವತ್ತು ಎಕ್ಸಾಕ್ಟ್ ಗೊತ್ತಾಗುತ್ತೆ ನಮ್ಮ ಎಕ್ಸಾಕ್ಟ್ ವರ್ಷನ್ 4 ಮೈಲೇಜು. ಇಲ್ಲಿಂದ ಜಾಸ್ತಿ ಟ್ರಾಫಿಕ್. ಲೈಕ್ ರಾಜನ್ಕುಂಟೆವರೆಗೂ ಆರಾಮಾಗಿ ಒಂದು 18-19 ಬರ್ಬೋದು. ಇಲ್ಲಿಂದ ಕಷ್ಟ ಸ್ವಲ್ಪ. ಇಲ್ಲಿಂದ ಫುಲ್ಲು ಟ್ರಾಫಿಕ್ ಇರುತ್ತೆ. ಎಂಜಾಯ್ ಲೈಫ್ ನಾವು. ಎಸ್, ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ಮ್ಯಾನ್. ನನಗೆ ಟ್ರಾವೆಲ್ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಅದು ಯಾವಾಗ ಆ ಕಾಲ ಟೈಮ್ ಬರುತ್ತೋ ಗೊತ್ತಿಲ್ಲ. ನಾನು ಯಾವಾಗ ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ. ಅರ್ನಿಂಗ್ ಸ್ಟಾರ್ಟ್ ಆದಮೇಲಂತೂ ಫುಲ್ಲು ಟ್ರಿಪ್ಪೇ ಗುರು. ಇರೋದೊಂದು ಜೀವನ. ಏನು ಇಷ್ಟಪಡ್ತಿರೋ, ಯಾವ್ದು ಪ್ಯಾಷನೇಟ್ ಆಗಿರ್ತಿರೋ ಆ ಕೆಲಸನ ಮಾಡಬೇಕು. ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ ಅನ್ನೋ ರೇಂಜಿಗೆ ಹೋಗ್ಬಾರ್ದು. ಇವತ್ತು ಮಸ್ತ್ ಎಕ್ಸೈಟ್ಮೆಂಟ್ ಇದೆ ಗುರು. ಒಳ್ಳೆ ಟ್ರಿಪ್ ಹೊಡಿಬೋದು ನಾನು. ಅದನ್ನೇ ಕೆಲಸ ಆಗಿ ತೊಗೊಂಬಿಟ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಗುರು. ಎಷ್ಟು ಎಂಜಾಯ್ ಮಾಡ್ತೀವಿ ಗೊತ್ತಾ. ದಿನಕ್ಕೆ ನಮ್ಗೆ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀರಿ ದಿನ. ಆ್ಯಂಡ್ ನಾವು ಯಾವಾಗ ದಿನ ಸ್ವಲ್ಪ ಕಲಿತಾ ಹೋಗ್ತಿರೋ ತುಂಬ ಬೆಳೀತಾ ಹೋಗ್ತೀವಿ. ಸೊ ಜೀವನದಲ್ಲಿ ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಮುಖ್ಯ. ಪ್ಲಸ್ ಆ ಪ್ಯಾಷನ್ನ ಫಾಲೋ ಮಾಡೋ ಲೈಕ್ ಧೈರ್ಯ ಮುಖ್ಯ.
ಸೊ ಧೈರ್ಯ ಮಾಡಿಬಿಟ್ಟಿದ್ದೀನಿ. ಸಮುದ್ರ ದಾಳಕ್ಕೆ ಇಳಿದಿದ್ದೀನಿ. ಈಜಾಡ್ಕೊಂಡು ದಡಕ್ಕೆ ಬರ್ತೀನೋ ಇಲ್ಲ ಮುಳುಕ್ ಹೋಗ್ತೀನೋ ಗೊತ್ತಿಲ್ಲ. ದಡಕ್ಕೆ ಸೇರಿಸೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ವಿಡಿಯೋಗೆ, ನಮ್ಮ ಚಾನಲ್ನ ಚೆಕ್ಔಟ್ ಮಾಡಿ. ಮುಂದೆ ಇದೇ ಥರ ರೆಗ್ಯುಲರಾಗಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಸಿಟಿಯಲ್ಲಿ ಮೈಲೇಜ್ ಹೇಳಿದ್ರು. ಸೊ ಸಿಟಿನಾಗೆ ಬಂದಿದ್ದೀನಿ. ಸಿಟಿನಾಗೆ ಯಾವ ಮೈಲೇಜು ಏನು ಕತೆ ಗೊತ್ತು. ಸೊ ಏನು ಮೈಲೇಜ್ ಕೊಡುತ್ತೆ ಅಂತ ನೋಡಿಬಿಟ್ಟು ನಿಮ್ಮ ಕ್ಲಾರಿಟಿ ಕೊಡ್ತೀನಿ. ಇವಾಗ ಫಸ್ಟು ಕಾಲೇಜ್ ಒಳಗಡೆ ಹೋಗಿ ಎಕ್ಸಾಮ್ ಬರೆದು ಈಚೆ ಬರಬೇಕು. ಸೊ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರೆದು ಈಚೆ ಬಂದು ಎಷ್ಟು ಕಿಲೋಮೀಟ್ರ್ ಆಗುತ್ತೋ ಓಡುತ್ತೋ ಅಷ್ಟು ಕಿಲೋಮೀಟ್ರ್ ಓಡಿಸಿ ಬಾಟಲ್ ಬಿಸಾಕ್ಬಾರ್ದಿತ್ತು ಗುರು. ಇನ್ನೊಂದ್ಸತಿ ಪೆಟ್ರೋಲ್ ಹಾಕ್ಸ್ಕೊಬೇಕಿತ್ತು. ಖಾಲಿ ಆಗೋವ್ರಿಗೆ ಓಡಿಸ್ಬೇಕಲ್ವಾ. ಅವರು ಅಂಥವ್ರಣ್ಣ ಇಷ್ಟು ಕಷ್ಟಪಡ್ತಾರಲ್ವ ನಮ್ಮ ಟ್ರಾಫಿಕ್ ಪೊಲೀಸವರು. ಯಾವಾಗೂ ಟ್ರಾಫಿಕಲ್ಲಿ ಇದ್ಕೊಂಡು ಅವ್ರಿಗೊಂದು ಸೆಲ್ಯೂಟು ಗುರು. ಮೈ ಡ್ಯಾಡ್ ಈಸ್ ಮೈ ಹೀರೋ. ಎಸ್ ಮ್ಯಾನ್. ಎಲ್ಲರಿಗೂ ಅಷ್ಟೇ. ಅವ್ರ ಅಪ್ಪನೇ ಅವ್ರಿಗೆ ಹೀರೋ. ತುಂಬ ಜನಕ್ಕೆ, ನನ್ನಂಥವ್ರಿಗೆ, ನಿನ್ನಂಥವ್ರಿಗೆ. ಎಂಜಾಯ್ ಎವ್ರಿ ಮೂಮೆಂಟ್ ಬಿಕಾಸ್ ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಅಪ್ಪು ಅಣ್ಣ, ಲವ್ ಯು, ಆಲ್ವೇಸ್ ಲವ್ ಯು. ಕಣ್ಣಲ್ಲಿ ಹಂಗೆ ನೀರು ಬಂದ್ಬಿಟ್ಟು ಹೋದ್ರು. ಎಂಜಾಯ್ ಎವ್ರಿ ಮೂಮೆಂಟ್, ಡೆತ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಲೆಫ್ಟ್ ಹೋಗ್ತೀನಣ್ಣ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಾನೇ ಥ್ಯಾಂಕ್ಸ್ ಕೇಳ್ತಾ ಇದ್ದೀನ. ಅವ್ರು ಥ್ಯಾಂಕ್ಸ್ ಕೇಳಿದ್ರೆ ನಾನು ವೆಲ್ಕಮ್ ಹೇಳ್ಬೇಕಲ್ವಾ. ಎಕ್ಸಾಮ್ ವರ್ಕ್ ಅದಾಗ ಇವಾಗ ಸ್ಟಾರ್ಟ್ ಆಗ್ತಾಯಿತ್ತು ಗುರು. ಕಾಲೇಜ್ ಹತ್ರ ಬಂದ್ಮೇಲೆ ಭಯ ಆಗ್ತಾಯಿದೆ. ಯಾವ್ದ್ರಿ ನಮ್ಮ ಬಾಯಿಗಳು. ಇದು ನಮ್ಮ ಕಾಲೇಜ್ನ ಬ್ಯಾಕ್ ಗೇಟು. ಕಾಲೇಜ್ ಹತ್ರ ಬಂದ್ರಿ. ಕಾಲೇಜ್ ಒಳಗಡೆ ಹೋಗ್ಬೇಕೀಗ. ID ಕಾರ್ಡ್ ತೋರಿಸಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಬಿಡೋಲ್ಲಪ್ಪ. ಗಾಡಿಗಳು ನೋಡ್ರಿ, ಎಲ್ಲ ಗಾಡಿ ಸಿಗುತ್ತೆ ನಮ್ಮ ಕಾಲೇಜ್ ಹತ್ರ. ನಿಮಗೆ ಯಾವ ಥರ ಗಾಡಿ ಬೇಕು ಎಲ್ಲ ಗಾಡಿ ಸಿಗುತ್ತೆ. ಒಳಗಡೆ ಹಾಕ್ಬಿಡಲ್ಲ, ಬೆಟರ್ ಒಳಗಡೆ ಹಾಕ್ತೀನಿ. ಬಿಚ್ಕೊಂಡು ಎತ್ಕೊಂಡು ಬಡ್ಕೊಂಡು ಎಕ್ಸಾಮ್ ಬರೆದ್ಬಿಟ್ಟು ಬರ್ತೀನಿ. ಆಮೇಲೆ ಸಿಗೋಣ. ಸೊ ಗ್ಲೌಸ್ ಹಾಕ್ಕೊಂಡು ಹೊಡೋಣ ಬನ್ನಿ. ಎಕ್ಸಾಮ್ ಮುಗೀತು ಗುರು. ಸೊ ಎಕ್ಸಾಮ್ ಮುಗಿದ್ದು ಓಡ್ತಾ ಇದ್ದೀನಿ. ಜೈ ಆಂಜನೇಯ. ಅರೌಂಡ್ 16 ಕಿಲೋಮೀಟ್ರ್ ಓಡೈತೆ ಗಾಡಿ. ಏನು ಬಿಟ್ಟಿಲ್ಲಲ್ಲ. ಹಾಂ, ಎಕ್ಸಾಮ್ ಚೆನ್ನಾಗಿ ಬರುತ್ತೆ, ಅದೊಂದು ಗುಡ್ ನ್ಯೂಸು. ಪ್ಲಸ್ ಗಾಡಿ ಇವಾಗ ಹತ್ರ 20 ಕಿಲೋಮೀಟ್ರ್ ಓಡ್ತಾ ಇದೆ.
ಸೊ ಇವತ್ತು ಗೊತ್ತಾಗುತ್ತೆ ಲೈಕ್ ಮೈಲೇಜ್ ಎಷ್ಟು ಕೊಡುತ್ತೆ ಏನು ಕತೆ ಅಂತ ನನ್ನ ಗಾಡಿ FZ. ಟಫ್ ಇತ್ತು ಗುರು ಪೇಪರ್, ಸ್ವಲ್ಪ ಕೆಲವೊಂದು ಕ್ವಶನ್ಸ್ ಗೊತ್ತೇ ಆಗಿಲ್ಲ, ತಲೆ ತಿರುಗಿಸ್ಬಿಸಾಕ್ತು. ದೇವ್ರು ಒಂದು ಟ್ಯಾಲೆಂಟ್ ಅಂತೂ ಕೊಟ್ಟವನೆ, ಏನಪ್ಪ ಅಂತಂದರೆ ಲೈಕ್ ಎಕ್ಸಾಮ್ಗೆ ಓದ್ದಿರ ಹೋಗಿದ್ರು ಲೈಕ್ ಎಲ್ಲ ಕ್ವಶನು ಅಟೆಂಡ್ ಮಾಡಿ ಕ್ಲೀನಾಗಿ ಬರೆದು ಬರೋ ಥರ ಒಂದು ಟ್ಯಾಲೆಂಟ್ ಕೊಟ್ಟವನೆ ದೇವರು. ಸೊ ಫೈನಲ್ ಎಕ್ಸಾಮ್ ಬಂದು ನಾನೆಲ್ಲ ಹಂಗೆ ಮಾಡಿರೋದು ಒಂದು ಮುಕ್ಕಾಲು ಭಾಗ. ಲೈಕ್ ಎಲ್ಲ ಕ್ವಶನ್ ಅಟೆಂಡ್ ಮಾಡಿದ್ದೀನಿ, ಒಂದು ಸಬ್ಜೆಕ್ಟಲ್ಲಿ ಮಾತ್ರ ಒಂದು ಕ್ವಶನ್ ಅಟೆಂಡ್ ಮಾಡಿಲ್ಲ 5 ಮಾರ್ಕ್ಸ್ದು. ಆದರೆ ಯಾವ ಸಬ್ಜೆಕ್ಟ್ಗೂ ಹಾಫ್ ಆನ್ ಅವರ್ ಕುಂತ್ಕೊಂಡು ಕ್ಲೀನಾಗಿ ಓದಿಲ್ಲ ನಾನು, ಹಾಫ್ ಆನ್ ಅವರ್ ಎಕ್ಸಾಕ್ಟ್ ಕ್ಲೀನಾಗಿ ಕುಂತ್ಕೊಂಡು ಓದಿಲ್ಲ ನಾನು. ಅದೃಷ್ಟನೋ ಏನು ಕತೆನೋ ಗೊತ್ತಿಲ್ಲ, ಎಲ್ಲ ಎಕ್ಸಾಮು ಚೆನ್ನಾಗಿ ಬರೆದಿದ್ದೀನಿ. ಓ ಏನು ಗುರು ಟ್ರಾಫಿಕ್ ಇದು. ಓ ನೆಕ್ಸ್ಟ್ ಇದೆ ತಗೋಣ ನಾನು, ನನ್ನ ಡ್ರೀಮ್ ಕಾರ್ ಅದು, ಥಾರ್, ಮಹೀಂದ್ರ ಥಾರ್. ಯೋಯ್ ಯೋಯ್, ಅಯ್ಯೋ ಅವನು ಡ್ರಾಪ್ ಆದರೂ ಕೊಡ್ಬೋದಿತ್ತು, ಅಡ್ಡ ಬಂದ್ಬಿಟ್ರು. ಏನಾಯ್ತಪ್ಪ ಹೆಂಗೆ ಓಡ್ತವ್ರೆ, ಅದಕ್ಕೆ ಹೇಳೋದು ಹೆಣ್ಮಕ್ಳ ಕೈ ಗಾಡಿ ಕೊಡ್ಬೇಡ್ರ ಅಂತ. ಇವಾಗ 1 ಕಿಲೋಮೀಟ್ರ್ ಹಾಕಿ 20 ಕಿಲೋಮೀಟ್ರ್ ಕಂಪ್ಲೀಟ್ ಆಗೋಕ್ಕೆ. ನನಗೊಂದು ಕನ್ಫ್ಯೂಷನ್ನು, ಈ ಗಾಡಿಯಲ್ಲಿ ಫ್ರಂಟ್ ABS ಬರುತ್ತಾ ಬ್ಯಾಕ್ ABS ಬರುತ್ತೋ ಗೊತ್ತಾಗ್ತಾ ಇಲ್ಲ. ಒಟ್ನಾಗ ಒಂದು ಸೈಡ್ ABS ಇದೆ, ಆದರೆ ಫ್ರಂಟ್ ಆಯ್ತಾ ಬ್ಯಾಕ್ ಆಯ್ತಾ ಗೊತ್ತಿಲ್ಲ. ನೋಡ್ಕೊಬೇಕು, ಇವತ್ತು ಹೋಗಿ ರಿಸರ್ಚ್ ಮಾಡ್ತೇನೆ. ರ್ಯಾಪ್ ಹೊಡೆಯೋಣ ಒಂದು. ಈ ಗಾಡಿನಲ್ಲಿ ಕೆಲವೊಂದ್ಸತಿ ಪವರ್ ಕಮ್ಮಿ ಅನ್ಸುತ್ತೆ, ಕೆಲವೊಂದ್ಸತಿ ಲೈಕ್ ಪರವಾಗಿಲ್ಲ ಅನ್ಸುತ್ತೆ. ನೋಡಿ 100 ಹೋದ್ಮೇಲೆ ಅಲ್ಲಿ ಬ್ಲಿಂಕ್ ಆಗುತ್ತೆ ಲೈಟು. ಐ ಥಿಂಕ್ 120, 110, 115 ಲಾಸ್ಟ್ ಅನ್ಕೊಂತೀನಿ. 108 ಲಾಸ್ಟ್. ಇವಾಗ ಕಮ್ಮಿ ಆಗುತ್ತೆ, ಬಾರೇ ಬಂದ್ಬಿಡುತ್ತೆ. ಕಿಕ್ಕೆಲ್ಲ ಚೆನ್ನಾಗಿದೆ, ಲೈಕ್ ಕನ್ಸಿಸ್ಟೆನ್ಸಿ ಸ್ಪೀಡಲ್ಲಿ ಹೋದ್ರೆ ನಿಮ್ ಪವರ್ ಸ್ವಲ್ಪ. ಇಲ್ಲೊಂದು ನೋಡ್ರಿ, ಇಲ್ಲಿ ಆಂಜನೇಯನ ದೇವಸ್ಥಾನ ಐತೆ. ನಾನು ಎಕ್ಸಾಮ್ಗೆ ಹೋಗೋವಾಗೆಲ್ಲ ಬೇಡ್ಕೊಂಡೇ ಹೋಗ್ತೀನಿ, ಎಲ್ಲ ಎಕ್ಸಾಮು ಚೆನ್ನಾಗಿ ಬರ್ಬಿಟ್ಟು ಬರ್ತೀನಿ. ಹಾಫ್ ಆನ್ ಅವರ್ ಓದಿರಲ್ಲ. ಜೈ ಆಂಜನೇಯ, ಜೈ ಸಿಯಾ ರಾಮಚಂದ್ರ ಪ್ರಭು ಕಿ ಜೈ. ಯಾವತ್ತೂ ನನ್ನ ಜೊತೆ ಇರ್ತೀಯ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಹತ್ತತ್ರ 12 ಬಂದ್ಬಿಟ್ರಿ. 25 ಕಿಲೋಮೀಟರ್ಸ್ ಕಂಪ್ಲೀಟೆಡ್. ಆಲ್ಮೋಸ್ಟ್ ಇದ್ದೀನಿ ಗುರು. ಆವ್ರೇಜ್ ತೊಗೊಂಡ್ರೆ ಅರೌಂಡ್ 70-80 ಅಲ್ಲೇ ಇದ್ದೀನಿ ಆವ್ರೇಜಲ್ಲಿ.
ಇಲ್ಲಿ ಯಾವುದೋ ಪೆಟ್ರೋಲ್ ಬಂಕ್ ಆಗ್ತಾ ಇದೆ, ಆದರೆ ಯೂಸ್ ಆಗುತ್ತೆ, ಹಂಗೇನಿಲ್ಲ. ಹೋಗ್ತಾ ಇರ್ಸೋದಲ್ಲ ಅದೇ ಟೋಲ್ ಇದು, ದೊಡ್ಡಬಳ್ಳಾಪುರ ಮತ್ತು ಯಲಹಂಕ ಮಧ್ಯೆ ಇರೋಂಥ ಟೋಲು. ಸದ್ಯ ಗಾಡಿ ಒಂದಿಲ್ಲ ಗುರು, ಗಾಡಿಗಿದ್ರೆ ಕಷ್ಟ. ಪೆಟ್ರೋಲ್ ಇದರಲ್ಲೇ ಹಾಕ್ಸ್ಕೊಂಡ, ಬರ್ರಿ ಇಲ್ಲೇ ಹಾಕ್ಸ್ಕೊಂಬಿಡೋಣ. ಎಲ್ಲಿ ಯಾರು ಇಲ್ಲೇ ಇಲ್ಲ, ಪೆಟ್ರೋಲ್ ಬಂಕಲ್ಲಿ ಖಾಲಿ ಹೊಡಿತೈತೆ. ಏನು ಗುರು ಸಿಗ್ನಲ್ಲು, ಪೆಟ್ರೋಲೇ ಇಲ್ಲ ಅಂತೆ. ಓ ತುಂಬ ಬ್ಯುಸಿ ಐತೆ ಗುರು. ಇಲ್ಲ ಇಲ್ಲ ಆಗೋದಿಲ್ಲ, ಎಲ್ಲ ಹಾಕ್ಸ್ಕೊಂಡು ಹೋಗ್ಬೋದಪ್ಪ. ಯಾರವ್ರೆ, ಅಷ್ಟೊಂದೇನಿಲ್ಲ. ಅವಾಗಲೇ ಜಿಪ್ ಹಾಕೊಳೋದೇ ಮರ್ತೋಗ್ಬಿಟ್ಟಿದೆ ಗುರು. ಕಾಸು ಎತ್ಕೊಂಬಿಡೋಣ. ಇಷ್ಟಕ್ಕೆ ಹಾಕ್ಸೋದು. ಅಣ್ಣ ಇದಕ್ಕೆ ಎಷ್ಟು ಹಿಡಿತಾ? 50ಕ್ಕೆ ಹಾಕ್ಬಿಡು. ಥ್ಯಾಂಕ್ಸ್ ಅಣ್ಣ. ಸದ್ಯ ಪೆಟ್ರೋಲ್ ಹಾಕ್ಸ್ಕೊಂಡೆ ಗುರು. ಮಧ್ಯ ಗಾಡಿ ಕೈ ಕೊಟ್ಟರೆ ಕಷ್ಟ, ಆಮೇಲೆ ತೊಳ್ಕೊಂಡು ಹೋಗ್ಬೇಕಾಗುತ್ತೆ. 29.6 ಕಿಲೋಮೀಟರ್ಗಳು. 7 8 9 30. ಓಕೆ 30 ಕಿಲೋಮೀಟರ್ಸ್ ಬಂದ್ವಿ. 1 ಲೀಟರ್ ಪೆಟ್ರೋಲಲ್ಲಿ 30 ಕಿಲೋಮೀಟರ್ಗಳು. ಇನ್ನು 6 ಕಿಲೋಮೀಟರ್ ನನ್ನ ಗಾಡಿ ಮೈಲೇಜ್ ಕೊಡೋದು. ಸೊ ಆವ್ರೇಜಲ್ಲಿ 36 ತೋರಿಸ್ತಿತ್ತು. ಸೊ ನೋಡೋಣ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ ಏನು ಕತೆ ಅಂತ. ಓಕೆ ಲೆಫ್ಟ್ ಹೋಗ್ಬಿಟ್ಟು ಹಂಗೆ ಒಂದು ರೌಂಡ್ ಸುತ್ತಾಕೊಂಡು ಹೋಗ್ಬಿಡೋಣ. ಹೆಂಗಿದ್ರು ಪೆಟ್ರೋಲ್ ಐತಲ್ಲ, ತಲೆ ಯಾಕೆ ಕೆಡ್ಸ್ಕೊಬೇಕು. ದಿನ ಪೆಟ್ರೋಲ್ ಸೇವ್ ಮಾಡ್ತಾ ಇದ್ದವನು ಇವತ್ತು ಪೆಟ್ರೋಲ್ ಖರ್ಚಾಗ್ಲಿ ಅಂತ ಗಾಡಿ ಓಡಿಸ್ತಾ ಇದ್ದೀನಿ. 36 ಕಿಲೋಮೀಟರ್ ಆಯಿತು. ಆವ್ರೇಜ್ ಬಂದು ನನಗೆ 36 ಕಿಲೋಮೀಟರ್ ತರಿಸ್ತಿತ್ತು. ಸೊ ಇವಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಏನು ಕತೆ ಅಂತ. ಏನೋ ಆಗೈತೆ ಗುರು. ಸೊ 39 ಕಿಲೋಮೀಟರ್, 39 ಕಿಲೋಮೀಟರ್ಸ್.
40 ಕಿಲೋಮೀಟರ್ಸ್ ಗುರು, 40 ಕಿಲೋಮೀಟರ್ ಒಂದಾಯ್ತು. ಎಷ್ಟೋಗುತ್ತಾ ಹೋಗ್ಲಿ, ಫುಲ್ಲು ಎಷ್ಟೋಗುತ್ತಾ ಹೋಗ್ಲಿ ಗಾಡಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು. ಒಂದು ಆವ್ರೇಜ್ ಬಂದು 36 ತೋರಿಸ್ತಿತ್ತು, ಆರಾಮಾಗಿ 40 ಕಿಲೋಮೀಟರ್ಸ್ ಕೊಡ್ತಾ ಇದೆ ಮೈಲೇಜು. 40 ಇನ್ನೂ ಜಾಸ್ತಿ ಹೋಗುತ್ತೆ ಅನ್ಕೊಂತೀನಿ. ಜೈ ಅಂತೀನಿ, ಜೈ ಶ್ರೀರಾಮ್. $41 kilometer, 42. ಇದೆಲ್ಲ ಬೋನಸ್ ಇದ್ದಂಗೆ. ಇನ್ನೆಷ್ಟೋಗುತ್ತೋ 45 ಮೇಲೆ ಎಷ್ಟೋಗುತ್ತೋ ಅದೆಲ್ಲ ಬೋನಸ್ ಗಾಡಿದು. ಜೈ ಆಂಜನೇಯ, ಜೈ ಶ್ರೀರಾಮ್. ಕೆಳಗಡೆ ಹೋಗ್ಬೇಕಿತ್ತು, ಬಟ್ ಮೇಲೆ ಹೋಗ್ತಾ ಇದ್ದೀನಿ. ಮೈಲೇಜ್ ಟೆಸ್ಟ್ಗೋಸ್ಕರನೇ ಹೋಗ್ತಾ ಇರೋದು. ಇನ್ನು ಎಷ್ಟು ದೂರ ಹೋಗುತ್ತೋ ಹೋಗ್ಬಿಡ್ಲಿ. 44 45 ಕಿಲೋಮೀಟರ್ ಬಂದ್ಬಿಟ್ರಿ ಗುರು. ಇದ್ರ ಮೇಲೆಲ್ಲ ಬೋನಸ್ ಗುರು. ನಾನು 45 ಎಕ್ಸ್ಪೆಕ್ಟ್ ಮಾಡಿದೆ, 45 ಕೊಡ್ತೈತೆ. ಲೈಕ್ 45 ಆದರೂ ಲೈಕ್ ಕಂಪ್ನಿ ಕ್ಲೈಮ್ 45 ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಗುರು. ಸೊ ಇದ್ರ ಮೇಲೆ ಏನೇ ಹೊಡಿದ್ರು ಗಾಡಿ ಬೋನಸ್. ಸೊ ಮೈಲೇಜ್ಗಂತ ಕನ್ಸಿಡರ್ ಮಾಡ್ತಾರೆ ಅವ್ರ ಗಾಡಿನ. ಡೆಫಿನೆಟ್ಲಿ ಕನ್ಸಿಡರ್ ಮಾಡಿ. ಮೈಲೇಜಲ್ಲಿ ಒಳ್ಳೆ ಗಾಡಿ ಇದು. ಅರೌಂಡ್ 45 ಇದೆ. ಅಯ್ಯೋ ಇದು ಕಮ್ಮಿ ಇದೆ. ಓಕೆ, ಏರ್ ತಗೊಂಡಾಯ್ತು ಇವಾಗ ಗಾಡಿ. ಪೆಟ್ರೋಲ್ ಬಂಕ್ ಹತ್ರನೇ ನಿಂತೈತೆ ಅಂದ್ರೆ ನನಗಂತೂ ಗೊತ್ತಿರ್ಲಿಲ್ಲ ಗುರು. ಹತ್ತತ್ರ ಪೆಟ್ರೋಲ್ ಬಂಕ್ ಹತ್ರನೇ ನಿಂತೈತೆ ಗಾಡಿ. 47. ಎಷ್ಟು ಹೊಡ್ತಾ ಓಡಲಿ, ಎಷ್ಟು ಹೊಡ್ತಾ ಓಡಲಿ. 47.2. ಫೈನಲಿ 47.2. 47 ಕಿಲೋಮೀಟರ್ ಕೊಡುತ್ತೆ ನೋಡ್ಗುರು ಮೈಲೇಜು. ನಾನು ಹೆಂಗಂದ್ರೆ ಹಂಗೆ ಹೊಡ್ಸಿದ್ದೀನಿ ಗಾಡಿ. ಹೆಂಗಂದ್ರೆ ಹಂಗೆ ಅಂದರೆ ಲೈಕ್ ಅಬೋ 90 ಹೋಗಿದ್ದೀನಿ, 100 ಸಮಥಿಂಗ್ ಕ್ರಾಸ್ ಮಾಡಿದ್ದೀನಿ. ತಿರ್ಗಿ ಆಮೇಲೆ 50-60 ಗಾಡಿ ಓಡಿಸಿದ್ದೀನಿ. ಆ್ಯಂಡ್ ಎಲ್ಲ ಇನ್ಕ್ಲೂಡ್ ಮಾಡಿ ಅರೌಂಡ್ 47 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದೆ ಗಾಡಿ. ಬನ್ನಿ ಇವಾಗ ಪೆಟ್ರೋಲ್ ಹಾಕ್ಕೊಡೋಣ, ಮನೆಗೆ ಹೋಗೋದಕ್ಕಿದು. 1/2 ಲೀಟ್ರ್ ಅಷ್ಟೇ ಇರೋದಿದು. ಅರೌಂಡ್ 1 ಲೀಟ್ರ್ ಆದರೂ ಬೇಕಿತ್ತು, ಆದರೆ ಬಾಟ್ಲ್ ಇರಲಿಲ್ಲ ಗುರು. ಏನು ಮಾಡೋದು ಹೇಳ್ರಿ. ಅವಣ್ಣ ಚೆನ್ನಾಗಿ ಆಗ್ದ ಪೆಟ್ರೋಲ್, ಒಂಚೂರು ಚೆಲ್ಲಿಲ್ಲ. ನಾನಿವಾಗ ಏನು ಮಾಡ್ತೀನೋ ಗೊತ್ತಿಲ್ಲ. ನಾನು ಗುಬ್ಬ ಹಾಕ್ಕೊಬಿಟ್ರೆ ಹೋಗ್ಬಿಡ್ಲಿ ಅಂತ ಸುಮ್ಮನೆ ಆಗ್ಬಿಡ್ಬೋದು. ಗಾಡಿಗೆಲ್ಲ ಪೆಟ್ರೋಲ್ ಹಾರ್ಕೊಂಡು ಹೋಗ್ತಾ ಇದೆ.